ಕಲ್ಯಾಣ ಕರ್ನಾಟಕ ಭಾಗದ ಜನರು ಅತ್ಯಂತ ಕಡಿಮೆ ಅವಧಿಯಲ್ಲಿ ವೇಗವಾಗಿ ರಾಜಧಾನಿಗೆ ತಲುಪಲು ಅನುಕೂಲವಾಗುವ ಕಲಬುರಗಿ ಬೆಂಗಳೂರು ನಡುವಿನ ಐಷಾರಾಮಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮಾರ್ಚ್ 12ರಂದು ಚಾಲನೆಗೆ ಬಂದಿದೆ. ನಗರದ ರೈಲು ನಿಲ್ದಾಣದಲ್ಲಿ ನಿಂತಿದ್ದ ಹೊಸ ವಿನ್ಯಾಸದ ಅಲಂಕೃತ ರೈಲಿಗೆ ಬೆಳಗ್ಗೆ 9:40 ಗುಜರಾತ್ನ ಅಹಮದಾಬಾದ್ನಿಂದ ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಹಸಿರು ನಿಶಾನೆ ತೋರಿಸಿದರು. ದೊಡ್ಡ ಹಾರ್ನ್ನೊಂದಿಗೆ ಪ್ರಯಾಣ ಆರಂಭಿಸಿದ ವಂದೇ ಭಾರತ್ ರೈಲು ಪ್ರಯಾಣಿಕರು ಮತ್ತು ನಿಲ್ದಾಣದಲ್ಲಿ ನೆರೆದವರ ಮೊಗದಲ್ಲಿ ಸಂತಸ ತಂದಿತು. ಸಾರ್ವಜನಿಕರು, ಬಿಜೆಪಿ ಕಾರ್ಯಕರ್ತರು ವಂದೇ ಭಾರತ್, ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕೂಗಿದರು. ವಂದೇ ಭಾರತ್ ರೈಲು ನೋಡಲು ಜನರು ಗುಂಪು ಗುಂಪಾಗಿ ನಿಲ್ದಾಣದತ್ತ ಬಂದರು. ರೈಲಿನ ಮುಂಭಾಗ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ರೈಲಿನೊಳಗೆ ತೆರಳಿ ಓಡಾಡಿ ಖುಷಿಪಟ್ಟು ವಿಡಿಯೋ ತುಣುಕುಗಳನ್ನು ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಂಡರು. ಕೂಲಿ ಕಾರ್ಮಿಕ ಮಹಿಳೆಯರು ಕೂಡ ಕುತೂಹಲದಿಂದ ನಿಲ್ದಾಣಕ್ಕೆ ಬಂದು ದೂರದಿಂದಲೇ ರೈಲು ನೋಡಿ ಸಂತಸಪಟ್ಟರು. ಕೆಲವರು ಗಾಜಿನ ಕಿಟಕಿಯಿಂದ ರೈಲಿನೊಳಗೆ ಇಣುಕುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಶಿಕ್ಷಕರೊಂದಿಗೆ ಬಂದಿದ್ದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಕೂಡ ವಂದೇ ಭಾರತ್ ರೈಲು ಪ್ರಯಾಣವನ್ನು ಸಂತಸದಿಂದ ಸವಿದರು. ಮಾರ್ಗದ ಮಧ್ಯದಲ್ಲಿ ಹಾಡು ನೃತ್ಯದೊಂದಿಗೆ ಬೆಂಗಳೂರಿನತ್ತ ವಿದ್ಯಾರ್ಥಿಗಳು ಪ್ರಯಾಣಿಸಿದರು. ಉದ್ಘಾಟನಾ ಅಂಗವಾಗಿ ರೈಲಿನ ವಿಶೇಷ ಸಂಚಾರ ಏರ್ಪಡಿಸಿದ್ರಿಂದ ಅಧಿಕಾರಿಗಳು, ಉದ್ಯಮಿಗಳು ಹಾಗೂ ವಿದ್ಯಾರ್ಥಿಗಳು ಪ್ರಯಾಣಿಸಿದರು. ಇಂತಹ ಉದ್ಘಾಟನಾ ಒಂದು ರೈಲಿನಲ್ಲಿ ನನಗೂ ಕೂಡ ಬೆಂಗಳೂರಿಗೆ ಪ್ರಯಾಣಿಸ್ತಕ್ಕಂಥ ಒಂದು ಸದಾವಕಾಶ ದೊರೆಯಿತು. ಹಾಗಾಗಿ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಬಗ್ಗೆ ನಮಗೆ ತಿಳಿಯದಿರುವ ಹಲವು ಅಂಶಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ನ ಬಗ್ಗೆ ಕೆಲವು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಯಲೇಬೇಕು. ಇದು ಭಾರತೀಯ ರೈಲ್ವೆಗೆ ಪ್ರಯಾಣದ ಹೊಸ ತಂತ್ರಜ್ಞಾನವನ್ನು ತೋರಿಸಿದ ರೈಲಾಗಿದೆ. ಈ ಸೆಮಿ ಹೈ ಸ್ಪೀಡ್ ರೈಲನ್ನು ಫೆಬ್ರವರಿ 2019ರಲ್ಲಿ ಪ್ರಾರಂಭಿಸಲಾಯಿತು. ಈ ರೈಲಿನ ವೆಚ್ಚ ಸುಮಾರು 100 ಕೋಟಿ. ಇದು ಶತಾಬ್ದಿ ಎಕ್ಸ್ಪ್ರೆಸ್ಗಿಂತ ಹೆಚ್ಚು ವೇಗವಾಗಿ ಚಲಿಸುತ್ತದೆ ಎನ್ನಲಾಗಿದೆ. ಈ ರೈಲನ್ನು ಟ್ರೈನ್ 18 ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತದೆ. ಒಟ್ಟಾರೆ ಇದೊಂದು ಅತ್ಯುತ್ತಮ ಮತ್ತು ದುಬಾರಿ ರೈಲು ಪ್ರಯಾಣವಾಗಿದೆ. ಈ ರೈಲಿನ ಬಗ್ಗೆ ಸಾಕಷ್ಟು ಆಸಕ್ತಿದಾಯಕ ವಿಷಯಗಳನ್ನು ನಾವು ತಿಳಿತಾ ಹೋಗೋಣ. ಈ ಒಂದು ರೈಲಿಗೆ ಯಾವುದೇ ಥರದ ಇಂಜಿನ್ ಇರುವುದಿಲ್ಲ. ಹೌದು, ಇದು ಸತ್ಯ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಇಂಜಿನ್ ಇರುವುದಿಲ್ಲ. ನೀವು ಇಂತಹ ರೈಲುಗಳನ್ನು ಮೆಟ್ರೋ ಅಥವಾ ಬುಲೆಟ್ ಟ್ರೈನ್ಗಳಲ್ಲಿ ನೋಡಬಹುದು. ಇದು ಭಾರತದ ಮೊದಲ ಇಂಜಿನ್ ರಹಿತ ರೈಲಾಗಿದೆ. ಅಷ್ಟೇ ಅಲ್ಲ, ಈ ಹಿಂದೆ ಭಾರತೀಯ ರೈಲ್ವೆಯು ಪ್ರತ್ಯೇಕವಾಗಿ ಇಂಜಿನ್ ಕೋಚ್ ಅನ್ನು ಅಳವಡಿಸುತ್ತಿತ್ತು. ಆದರೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಇಂಜಿನ್ ಅನ್ನು ಅದರೊಳಗೆ ಸಂಯೋಜಿಸಲಾಗಿದೆ. ಇದೇ ಕಾರಣಕ್ಕೆ ಈ ವಿಶೇಷವಾದ ರೈಲು ಶತಾಬ್ದಿಗಿಂತಲೂ ವೇಗವಾಗಿ ಸಾಗುತ್ತದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಮತ್ತೊಂದು ವಿಶೇಷವೆಂದರೆ ರೈಲಿನಲ್ಲಿ ವೈಫೈ ಸೌಲಭ್ಯವಿದೆ. ಇದರೊಂದಿಗೆ ಪ್ರಯಾಣಿಕರು ತಮ್ಮ ಮೊಬೈಲ್ ಅಥವಾ ಟ್ಯಾಬ್ಲೆಟ್ನಲ್ಲಿ ವೈಫೈ ಪಡೆಯಬಹುದು. ರೈಲಿನಲ್ಲಿ ಕುಳಿತು ಸಾಕಷ್ಟು ಮನೋರಂಜನೆಯನ್ನು ಕೂಡ ಆನಂದಿಸಬಹುದು. ನಿಮಗಿದು ತಿಳಿದಿರಲಿ, ಈ ರೀತಿಯ ಪ್ರಯಾಣಿಕರಿಗೆ ವೈಫೈ ಸೌಲಭ್ಯ ನೀಡುತ್ತಿರುವ ಭಾರತದ ಮೊದಲ ರೈಲು ಇದಾಗಿದೆ. ನಮ್ಮ ಭಾರತದ ಬಹಳಷ್ಟು ರೈಲುಗಳು ನೈರ್ಮಲೀಕರಣದ ಸಮಸ್ಯೆಯನ್ನು ಎದುರಿಸುತ್ತಿದೆ. ಈ ಸಮಸ್ಯೆಯಿಂದ ಹೊರಬರಲು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಜೈವಿಕ ನಿರ್ವಾತ ಶೌಚಾಲಯದ ಸೌಲಭ್ಯವನ್ನು ಕೂಡ ಅಳವಡಿಸಲಾಗಿದೆ. ಮುಖ್ಯವಾಗಿ ಶುಚಿತ್ವಕ್ಕೆ ಗಮನವನ್ನು ಕೊಡಲಾಗಿದೆ. ಈ ಮೂಲಕ ಟಚ್ ಫ್ರೀ ಬಾತ್ರೂಮ್ ಫಿಟ್ಟಿಂಗ್ ಸೌಲಭ್ಯವನ್ನು ಈ ರೈಲು ಹೊಂದಿದೆ. ಅಲ್ಲದೆ ಇಂದು ಪ್ರಾರಂಭವಾಗಿರ್ತಕ್ಕಂಥ ಈ ರೈಲು ವಿಶೇಷವಾಗಿ ನೂತನವಾಗಿ ಫೆಬ್ರವರಿ 2024ರಲ್ಲಿ ಪೂರ್ಣಗೊಂಡಿರ್ತಕ್ಕಂಥ ರೈಲನ್ನು ಇಂದು ಓಡಿಸಲಾಗುತ್ತದೆ. ಅಲ್ಲದೆ ಈ ರೈಲು ಸೆಮಿ ಹೈ ಸ್ಪೀಡ್ ಆಗಿರುವ ಕಾರಣ ರೈಲಿನಲ್ಲಿ ಊಟವನ್ನು ಕೂಡ ಟಿಕೆಟ್ ದರದಲ್ಲಿ ಸೇರಿಸಲಾಗಿದೆ. ವಂದೇ ಭಾರತ್ ರೈಲು ಮಾರ್ಗವು 180 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗವನ್ನು ತಲುಪತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಅದು ಕಡಿಮೆ ವೇಗಕ್ಕೆ ಸೀಮಿತವಾಗಿ ಈಗ ಚಲಿಸುತ್ತಿದೆ. 15 ಫೆಬ್ರವರಿ 2019ರಂದು ನವದೆಹಲಿ ಮತ್ತು ವಾರಣಾಸಿ ನಡುವಿನ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಪ್ರಧಾನಮಂತ್ರಿಗಳು ಫ್ಲಾಗ್ ಅಪ್ ಮಾಡಿದರು. ರೈಲು ಸರಾಸರಿ 95 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 8 ಗಂಟೆಗಳಲ್ಲಿ 759 ಕಿಲೋಮೀಟರ್ ದೂರವನ್ನು ಕ್ರಮಿಸಿತು ಮತ್ತು ಮಾರ್ಗದಲ್ಲಿ ಅಸ್ತಿತ್ವದಲ್ಲಿರುವ ಪ್ರಯಾಣದ ಸಮಯವನ್ನು 15% ಕಡಿಮೆಗೊಳಿಸಿತು. ಅಕ್ಟೋಬರ್ 2019ರಲ್ಲಿ ಎರಡನೇ ಸೇವೆಯನ್ನು ನವದೆಹಲಿ ಮತ್ತು ಕತ್ರಾ ನಡುವೆ ಪ್ರಾರಂಭಿಸಲಾಯಿತು. ಮೊದಲ 2 ಸೇವೆಗಳ ಉದ್ಘಾಟನೆಯ ನಂತರ ಭಾರತೀಯ ರೈಲ್ವೆಯು ಆಂತರಿಕ ಸಮಸ್ಯೆಗಳಿಂದಾಗಿ ರೈಲು ಸೆಟ್ಗಳ ಉತ್ಪಾದನೆಯನ್ನು ನಿಲ್ಲಿಸಿತು. 2019ರಲ್ಲಿ ಭಾರತೀಯ ರೈಲ್ವೆಯು ಹೊಸ ಸೆಟ್ ಉತ್ಪಾದನೆಗೆ ಟೆಂಡರ್ಗಳನ್ನು ಪುನರಾರಂಭಿಸಿತು ಮತ್ತು ಅಗತ್ಯವಿರತಕ್ಕಂಥ ನವೀಕರಣಗಳಿಗೆ ಅಗ್ಗದ ಬಿಡ್ನೊಂದಿಗೆ ಬರಲು ಹೆಚ್ಚಿನ ಸಮಯವನ್ನು ಒದಗಿಸಿದೆ. ಎರಡನೇ ತಲೆಮಾರಿನ ರೈಲು ಸೆಟ್ಗಳು 30 ಸೆಪ್ಟೆಂಬರ್ 2022ರಂದು ಸೇವೆಯನ್ನು ಪ್ರವೇಶಿಸಿದವು. ವಂದೇ ಭಾರತ್ ರೈಲುಗಳು ಶತಾಬ್ದಿ ಎಕ್ಸ್ಪ್ರೆಸ್ ಅಂತೆಯೇ ಕಡಿಮೆ ದೂರದಲ್ಲಿ ವೇಗದ ಸೇವೆಯನ್ನು ಒದಗಿಸುವುದರಿಂದ ರೈಲುಗಳು ಅಂತಿಮವಾಗಿ ಅಸ್ತಿತ್ವದಲ್ಲಿರುವ ಶತಾಬ್ದಿಗಳನ್ನು ಬದಲಾಯಿಸುತ್ತವೆ.
2024 ಅಂತ್ಯದವರೆಗೆ ಸ್ಲೀಪರ್ ಕೋಚ್ಗಳನ್ನು ಒಳಗೊಂಡಿರ್ತಕ್ಕಂಥ ಭಾರತ್ ಎಕ್ಸ್ಪ್ರೆಸ್ ರೈಲು ಕೂಡ ಪ್ರಾರಂಭವಾಗ್ತಕ್ಕಂಥ ದಿನಗಳು ಸಮೀಪವಾಗಿವೆ ಎಂದು ನಾವು ಭಾವಿಸಬಹುದು. ಇಂತಹ ರೈಲಿನಲ್ಲಿ ಅವಕಾಶ, ಆ ರೈಲಿನಲ್ಲಿ ಪ್ರಯಾಣಿಸುವ ಸೌಭಾಗ್ಯ ನನ್ನದಾಗಿದೆ. ಹಾಗಾಗಿ ನೀವು ಕೂಡ ಮುಂದೊಂದು ದಿನ ಇಂತಹ ರೈಲಿನಲ್ಲಿ ಇದರ ಅನುಭವವನ್ನು ಪಡೆದರೆ ತಮಗೂ ಕೂಡ ಈ ಒಂದು ರೈಲಿನ ಮಹತ್ವ ತಿಳಿಯುವುದು. ಧನ್ಯವಾದಗಳು.